टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಸಂಭ್ರಮದಲ್ಲಿದ್ದವರ ಮೇಲೆಯೇ ಭೀಕರ ಗುಂಡಿನ ದಾಳಿ ನಡೆಸಲಾಗಿದೆ. ದಾಳಿಯ ದೃಶ್ಯವನ್ನ ಸೆರೆ ಹಿಡಿದಂತಹ ಸ್ಥಳೀಯರು. ಗುಂಡಿನ ದಾಳಿ ನಡೀತಾ ಇದ್ದಂತೆ ಪ್ರವಾಸಿಗರ ಕಿರುಚಾಟ ಕೂಡ ಜೋರಾಗೇ ಇತ್ತು. ದಾಳಿಯಿಂದ ದಿಕ್ಕಾಪಾಲಾಗಿ ಓಡಿದಂತಹ ಪ್ರವಾಸಿಗರು ಏನಾಗ್ತಾ ಇದೆ ಅಂತ ಕೂಡ ಅವರಿಗೆ ಗೊತ್ತಾಗಲಾರದಂತಹ ಪರಿಸ್ಥಿತಿ. ಅಷ್ಟರಲ್ಲಾಗಲೇ ಎಲ್ಲವೂ ಕೂಡ ಮುಗಿದು ಹೋಯಿತು. ಸಂಭ್ರಮದಲ್ಲಿ ಇದ್ದಂಥ ಕ್ಷಣದಲ್ಲಿ ಸಾವಿನ ದವಡೆಗೆ ನೂಕ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದಂತೆ ಇಲ್ಲಿ ಹೆಣಗಳ ರಾಶಿಯೇ ಕಾಣ್ತಾ ಇದೆ. ನರಳಾಟ, ನೋವು ಮುಗಿಲು ಮುಟ್ಟಿತು. ಗುಂಡಿನ ದಾಳಿ ನಡೆದಂತಹ ಸ್ಥಳದಲ್ಲಿ ಅನೇಕ ಪ್ರಯಾಣಿಕರು ಕೂಡ ಇದ್ರು. ಕೆಲವರು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಸ್ಥಳೀಯರು ಖುಷಿಯಾಗಿ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದಂಥವ್ರು. ಅವರಿಗೆ ಯಾವುದೇ ರೀತಿ ಪರಿವು ಕೂಡ ಇರಲಿಲ್ಲ, ಏನಾಗ್ತಿದೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅಷ್ಟರಲ್ಲಾಗಲೇ ಬುಲೆಟ್ಗಳು ತಮ್ಮ ತಲೆಯನ್ನ ದೇಹವನ್ನು ಹೊಕ್ಕಿ ಸೀಳು ಹಾಕಿತ್ತು. ತನ್ನವರನ್ನ ಕಳ್ಕೊಂಡಂತಹ ಮಹಿಳೆಯರ ನೋವು ಹೇಳತೀರದಾಗಿತ್ತು. ದುಃಖ ಮಡುಗಿಟ್ಟಿತ್ತು, ಕಣ್ಣೀರು ಬತ್ತು ಹೋಗಿತ್ತು. ಅಲ್ಲಿ ಈ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗ್ತಾ ಇದ್ದಂತೆ, ಸುದ್ದಿ ತಿಳಿತಾ ಇದ್ದಂತೆ ಭದ್ರತಾ ಪಡೆಗಳಿಗೆ ಮಾಹಿತಿ ಸಿಗುತ್ತೆ. ವೈದ್ಯಕೀಯ ತಂಡಗಳು ಕೂಡ ನೇರವಾಗಿ ಅಲ್ಲಿಗೆ ಹೋಗ್ತಾರೆ. ಗಾಯಾಳುಗಳನ್ನು ಕುದುರೆಗಳ ಮೂಲಕ ಅಲ್ಲಿ ಸಮೀಪದ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಕೂಡ ಅಂತ ಹೇಳಲಾಗ್ತಾ ಇದೆ. ಅಂದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೆಸರುವಾಸಿಯಾಗಿದ್ದಂಥ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ನಡೆದಂಥ ಭೀಕರ ದಾಳಿ